ಹತ್ಯೆಯಾಗಿ 13 ವರ್ಷಗಳ ಬಳಿಕವೂ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಇಂದು ಬೆಳಗ್ಗೆ ಧರ್ಮಸ್ಥಳ ಚಲೋದಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿ ನಾಯಕರು ಸಂಜೆ ಸೌಜನ್ಯ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ. ವಿಜಯೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು. ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ನಡೆಸಿದ ಬಳಿಕ ಬಿಜೆಪಿ ನಾಯಕರು 2012ರಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಮೃತ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಪಾಂಗಳ ಬಳಿ ಇರುವ ಮನೆಗೆ ಭೇಟಿ ನೀಡಿದ ವಿಜಯೇಂದ್ರ ಮೊದಲು ಮೃತ ಸೌಜನ್ಯ ಫೋಟೋಕ್ಕೆ ನಮಸ್ಕಾರ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಜೊತೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಸಂಸದ ಬ್ರಿಜೇಶ್ ಚೌಟ, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿ ಹಲವು ಸ್ಥಳೀಯ ನಾಯಕರು ಸೌಜನ್ಯ ಮನೆಗೆ ತೆರಳಿದ್ರು. ಸೌಜನ್ಯ ಕುಸುಮಾವತಿಯರಿಗೆ ಸಾಂತ್ವನ ಹೇಳಿ ಈವರೆಗಿನ ತನಿಖೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ವಿಜಯೇಂದ್ರ ಎದುರು ಕುಸುಮಾವತಿ ನೋವನ್ನ ತೋಡಿಕೊಂಡು ಕಣ್ಣೀರು ಹಾಕಿದ್ದಾರೆ. ಸೌಜನ್ಯ ವಿಚಾರವಾಗಿ ನಿಮ್ಮ ಕುಟುಂಬದ ಜೊತೆಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದ ಬಿಜೆಪಿ ನಾಯಕರು ಸರ್ಕಾರ ಯಾವುದೇ ತನಿಖೆಗೆ ನೀಡಿದ್ರೂ ನಮ್ಮ ಬೆಂಬಲ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ಗೆ ಚಿನ್ನಯ್ಯ ಕೊಟ್ಟ ಆ ಬುರ್ಡೆ ಇತ್ತಲ್ಲ, ಫಸ್ಟ್ ತಗೊಂಬಂದಿದ್ದ ಬುರ್ಡೆ, ಆ ಬುರ್ಡೆಯ ಮೂಲ ಯಾವುದು ಅನ್ನೋದೇ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತಲೆಬಿಸಿಯಾಗಿದೆ. ಯಾಕೆ ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರ್ಡೆ ಬಗ್ಗೆ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾನೆ. ಇದು ಪೊಲೀಸರಿಗೆ ಸಮಸ್ಯೆ ಆಗಿದೆ. ಎಸ್ಐಟಿ ಮುಂದೆ ಬುರುಡೆ ಬಿಟ್ನ ಮಾಸ್ಕ್ ಮ್ಯಾನ್. ಚಿನ್ನಯ್ಯ ಬುರುಡೆಯ ಮೂಲ ಯಾವುದಯ್ಯ? ಧರ್ಮಸ್ಥಳದಲ್ಲಿ ಕೊಲೆ, ಅತ್ಯಾಚಾರ ಮಾಡಲಾದ ಶವಗಳನ್ನ ಹೂತಿಟ್ಟಿದ್ದಾಗಿ ಹೇಳಿದ್ದ ಬುರ್ಡೆ ಗ್ಯಾಂಗ್ ಮೆಂಬರ್ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮುಂದುವರೆಸಿದ್ದಾರೆ. ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಮಾಡಿದ್ದು, ಅಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನು ಮುಂದಿಟ್ಟು ಪ್ರಶ್ನೆಗಳ ಸರಮಾಲೆ ಸುರಿಸಿದ್ದಾರೆ. ಬೆಂಗಳೂರಿನಲ್ಲಿ ಸ್ಥಳ ಮಹಜರು ನೇತೃತ್ವ ವಹಿಸಿದ್ದ ಸೈಮನ್ ಸಮ್ಮುಖದಲ್ಲೇ ಇಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಡ್ರಿಲ್ ಮಾಡಲಾಯಿತು. ಆದರೆ ಎಸ್ಐಟಿಯ ಅನುಭವಿ ಅಧಿಕಾರಿಗಳ ಮುಂದೆಗೆ ಚಿನ್ನಯ್ಯ ಬುರುಡೆ ಬಿಡ್ತಾವ್ನ ಅನ್ನೋ ಅನುಮಾನ ಶುರುವಾಗಿದೆ. ಬುರುಡೆ ಮೂಲ ಯಾವುದಯ್ಯ? ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಕೊಟ್ಟ ಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದೇ ಎಸ್ಐಟಿ ತಂಡಕ್ಕೆ ಸವಾಲಾಗಿದೆ. ಧರ್ಮಸ್ಥಳದ ಗುಡ್ಡದಿಂದ ಚಿನ್ನಯ್ಯ ತಲೆಬುರುಡೆ ತಂದ, ಇಲ್ಲ ತಮಿಳುನಾಡಿನಿಂದಲೇ ಬುರುಡೆ ತಂದಿದ್ನ, ಅಥವಾ ಮಹೇಶ್ ಶೆಟ್ಟಿ ತಿಮುರೋಡಿ ತೋಟದಿಂದ ತರಲಾಗಿತ್ತು, ಇಲ್ಲ ಜಯಂತ್ ಮೊದಲೇ ತನ್ನ ಮನೆಯಲ್ಲಿ ಬುರುಡೆ ಇಟ್ಟಿದ್ನ ಅನ್ನೋ ಆಯಾಮಗಳಲ್ಲಿ ತನಿಖೆಯಾಗುತ್ತಿದೆ. ಚಿನ್ನಯ್ಯನಿಂದ ಬುರುಡೆ ಸತ್ಯವನ್ನ ಕಕ್ಕಿಸುವುದು ಎಸ್ಐಟಿ ಪೊಲೀಸರಿಗೆ ಸವಾಲಾಗಿದೆ. ಪೊಲೀಸರ ಕಠಿಣ ಪ್ರಶ್ನೆಗಳಿಗೆ ಮಾಸ್ಕ್ ಮ್ಯಾನ್ ಗೊಂದಲದ ಉತ್ತರ ಕೊಡ್ತಿದ್ದು, ಬುರುಡೆ ವಿಚಾರದಲ್ಲಂತೂ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾನೆ. ಮೊದಲು ತಿಮುರೋಡಿಯ ರಬ್ಬರ್ ತೋಟದಿಂದ ಬುರುಡೆ ತಂದಿದ್ದು ಅಂದಿದ್ದ ಮಾಸ್ಕ್ ಮ್ಯಾನ್ ಈಗ ಜಯಂತ್ ಬೆಂಗಳೂರಿನ ಬಾಡಿಗೆ ಮನೆಯತ್ತ ಬೊಟ್ಟು ಮಾಡ್ತಿದ್ದಾನೆ. ಚಿನ್ನಯ್ಯ ಅಸಲಿ ಸತ್ಯ ಬಾಯ್ಬಿಟ್ರೆ ತಿಮುರೋಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿದಲ್ಲ. ಹೀಗಾಗಿ ಕಾಲ ದೂಡೋ ತಂತ್ರಕ್ಕೆ ಮೊರೆ ಹೋದ್ನಾ ಅನ್ನೋ ಅನುಮಾನ ಶುರುವಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಹತ್ಯೆಯಾಗಿ 13 ವರ್ಷಗಳ ಬಳಿಕವೂ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಇಂದು ಬೆಳಗ್ಗೆ ಧರ್ಮಸ್ಥಳ ಚಲೋದಲ್ಲಿ ಬ್ಯುಸಿಯಾಗಿದ್ದ ಬಿಜೆಪಿ ನಾಯಕರು ಸಂಜೆ ಸೌಜನ್ಯ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಸೌಜನ್ಯ ಮನೆಗೆ ಬಿಜೆಪಿ ನಾಯಕರ ಭೇಟಿ. ವಿಜಯೇಂದ್ರ ಎದುರು ಸೌಜನ್ಯ ತಾಯಿ ಕಣ್ಣೀರು. ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ನಡೆಸಿದ ಬಳಿಕ ಬಿಜೆಪಿ ನಾಯಕರು 2012ರಲ್ಲಿ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಮೃತ ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಪಾಂಗಳ ಬಳಿ ಇರುವ ಮನೆಗೆ ಭೇಟಿ ನೀಡಿದ ವಿಜಯೇಂದ್ರ ಮೊದಲು ಮೃತ ಸೌಜನ್ಯ ಫೋಟೋಕ್ಕೆ ನಮಸ್ಕಾರ ಮಾಡಿದ್ದಾರೆ.
ಬಿವೈ ವಿಜಯೇಂದ್ರ ಜೊತೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಸಂಸದ ಬ್ರಿಜೇಶ್ ಚೌಟ, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿ ಹಲವು ಸ್ಥಳೀಯ ನಾಯಕರು ಸೌಜನ್ಯ ಮನೆಗೆ ತೆರಳಿದ್ರು. ಸೌಜನ್ಯ ಕುಸುಮಾವತಿಯರಿಗೆ ಸಾಂತ್ವನ ಹೇಳಿ ಈವರೆಗಿನ ತನಿಖೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ವಿಜಯೇಂದ್ರ ಎದುರು ಕುಸುಮಾವತಿ ನೋವನ್ನ ತೋಡಿಕೊಂಡು ಕಣ್ಣೀರು ಹಾಕಿದ್ದಾರೆ. ಸೌಜನ್ಯ ವಿಚಾರವಾಗಿ ನಿಮ್ಮ ಕುಟುಂಬದ ಜೊತೆಗೆ ನಾವಿದ್ದೇವೆ ಎಂದು ಭರವಸೆ ನೀಡಿದ ಬಿಜೆಪಿ ನಾಯಕರು ಸರ್ಕಾರ ಯಾವುದೇ ತನಿಖೆಗೆ ನೀಡಿದ್ರೂ ನಮ್ಮ ಬೆಂಬಲ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕೋರ್ಟ್ಗೆ ಚಿನ್ನಯ್ಯ ಕೊಟ್ಟ ಆ ಬುರ್ಡೆ ಇತ್ತಲ್ಲ, ಫಸ್ಟ್ ತಗೊಂಬಂದಿದ್ದ ಬುರ್ಡೆ, ಆ ಬುರ್ಡೆಯ ಮೂಲ ಯಾವುದು ಅನ್ನೋದೇ ಈಗ ಎಸ್ಐಟಿ ಅಧಿಕಾರಿಗಳಿಗೆ ತಲೆಬಿಸಿಯಾಗಿದೆ. ಯಾಕೆ ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರ್ಡೆ ಬಗ್ಗೆ ದಿನಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾನೆ. ಇದು ಪೊಲೀಸರಿಗೆ ಸಮಸ್ಯೆ ಆಗಿದೆ. ಎಸ್ಐಟಿ ಮುಂದೆ ಬುರುಡೆ ಬಿಟ್ನ ಮಾಸ್ಕ್ ಮ್ಯಾನ್. ಚಿನ್ನಯ್ಯ ಬುರುಡೆಯ ಮೂಲ ಯಾವುದಯ್ಯ? ಧರ್ಮಸ್ಥಳದಲ್ಲಿ ಕೊಲೆ, ಅತ್ಯಾಚಾರ ಮಾಡಲಾದ ಶವಗಳನ್ನ ಹೂತಿಟ್ಟಿದ್ದಾಗಿ ಹೇಳಿದ್ದ ಬುರ್ಡೆ ಗ್ಯಾಂಗ್ ಮೆಂಬರ್ ಚಿನ್ನಯ್ಯನಿಗೆ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮುಂದುವರೆಸಿದ್ದಾರೆ. ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಮಾಡಿದ್ದು, ಅಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನು ಮುಂದಿಟ್ಟು ಪ್ರಶ್ನೆಗಳ ಸರಮಾಲೆ ಸುರಿಸಿದ್ದಾರೆ. ಬೆಂಗಳೂರಿನಲ್ಲಿ ಸ್ಥಳ ಮಹಜರು ನೇತೃತ್ವ ವಹಿಸಿದ್ದ ಸೈಮನ್ ಸಮ್ಮುಖದಲ್ಲೇ ಇಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಡ್ರಿಲ್ ಮಾಡಲಾಯಿತು. ಆದರೆ ಎಸ್ಐಟಿಯ ಅನುಭವಿ ಅಧಿಕಾರಿಗಳ ಮುಂದೆಗೆ ಚಿನ್ನಯ್ಯ ಬುರುಡೆ ಬಿಡ್ತಾವ್ನ ಅನ್ನೋ ಅನುಮಾನ ಶುರುವಾಗಿದೆ. ಬುರುಡೆ ಮೂಲ ಯಾವುದಯ್ಯ? ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಕೊಟ್ಟ ಬುರುಡೆ ಎಲ್ಲಿಂದ ತಂದಿದ್ದು ಅನ್ನೋದೇ ಎಸ್ಐಟಿ ತಂಡಕ್ಕೆ ಸವಾಲಾಗಿದೆ. ಧರ್ಮಸ್ಥಳದ ಗುಡ್ಡದಿಂದ ಚಿನ್ನಯ್ಯ ತಲೆಬುರುಡೆ ತಂದ, ಇಲ್ಲ ತಮಿಳುನಾಡಿನಿಂದಲೇ ಬುರುಡೆ ತಂದಿದ್ನ, ಅಥವಾ ಮಹೇಶ್ ಶೆಟ್ಟಿ ತಿಮುರೋಡಿ ತೋಟದಿಂದ ತರಲಾಗಿತ್ತು, ಇಲ್ಲ ಜಯಂತ್ ಮೊದಲೇ ತನ್ನ ಮನೆಯಲ್ಲಿ ಬುರುಡೆ ಇಟ್ಟಿದ್ನ ಅನ್ನೋ ಆಯಾಮಗಳಲ್ಲಿ ತನಿಖೆ ಆಗ್ತಿದೆ. ಚಿನ್ನಯ್ಯನಿಂದ ಬುರುಡೆ ಸತ್ಯವನ್ನ ಕಕ್ಕಿಸುವುದು ಎಸ್ಐಟಿ ಪೊಲೀಸರಿಗೆ ಸವಾಲಾಗಿದೆ. ಪೊಲೀಸರ ಕಠಿಣ ಪ್ರಶ್ನೆಗಳಿಗೆ ಮಾಸ್ಕ್ ಮ್ಯಾನ್ ಗೊಂದಲದ ಉತ್ತರ ಕೊಡ್ತಿದ್ದು, ಬುರುಡೆ ವಿಚಾರದಲ್ಲಂತೂ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾನೆ. ಮೊದಲು ತಿಮುರೋಡಿಯ ರಬ್ಬರ್ ತೋಟದಿಂದ ಬುರುಡೆ ತಂದಿದ್ದು ಅಂದಿದ್ದ ಮಾಸ್ಕ್ ಮ್ಯಾನ್ ಈಗ ಜಯಂತ್ ಬೆಂಗಳೂರಿನ ಬಾಡಿಗೆ ಮನೆಯತ್ತ ಬೊಟ್ಟು ಮಾಡ್ತಿದ್ದಾನೆ. ಚಿನ್ನಯ್ಯ ಅಸಲಿ ಸತ್ಯ ಬಾಯ್ಬಿಟ್ರೆ ತಿಮುರೋಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿದಲ್ಲ. ಹೀಗಾಗಿ ಕಾಲ ದೂಡೋ ತಂತ್ರಕ್ಕೆ ಮೊರೆ ಹೋದ್ನಾ ಅನ್ನೋ ಅನುಮಾನ ಶುರುವಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಪೊಲೀಸರಿಗೆ ಸವಾಲಾಗಿದೆ. ಪೊಲೀಸರ ಕಠಿಣ ಪ್ರಶ್ನೆಗಳಿಗೆ ಮಾಸ್ಕ್ ಮ್ಯಾನ್ ಗೊಂದಲದ ಉತ್ತರ ಕೊಡ್ತಿದ್ದು, ಬುರುಡೆ ವಿಚಾರದಲ್ಲಂತೂ ಪೊಲೀಸರನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾನೆ. ಮೊದಲು ತಿಮುರೋಡಿಯ ರಬ್ಬರ್ ತೋಟದಿಂದ ಬುರುಡೆ ತಂದಿದ್ದು ಅಂದಿದ್ದ ಮಾಸ್ಕ್ ಮ್ಯಾನ್ ಈಗ ಜಯಂತ್ ಬೆಂಗಳೂರಿನ ಬಾಡಿಗೆ ಮನೆಯತ್ತ ಬೊಟ್ಟು ಮಾಡ್ತಿದ್ದಾನೆ. ಚಿನ್ನಯ್ಯ ಅಸಲಿ ಸತ್ಯ ಬಾಯ್ಬಿಟ್ರೆ ತಿಮುರೋಡಿ ಗ್ಯಾಂಗ್ಗೆ ಸಂಕಷ್ಟ ತಪ್ಪಿದಲ್ಲ. ಹೀಗಾಗಿ ಕಾಲ ದೂಡೋ ತಂತ್ರಕ್ಕೆ ಮೊರೆ ಹೋದ್ನಾ ಅನ್ನೋ ಅನುಮಾನ ಶುರುವಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.